ಆತ್ಮೀಯರೇ, ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾರೂಪ ಚಾನಲಿಂದ. ಇವಾಗ ನಾನು ಸಂತೆಮರಳಿ ಹತ್ತಿರ ಇರುವ ಕಮರವಾಡಿ ಗ್ರಾಮದ ಸಮೀಪ ಇರುವ ಭಾಳ ಪ್ರಸಿದ್ಧಿ ಪಡೆದಿರುವ ಸಪ್ತಮಾತೃಕೆಯರ ದೇವಸ್ಥಾನದಲ್ಲಿದ್ದೇನೆ. ಈ ದೇವಸ್ಥಾನದ ದೇವತೆಗಳ ಚಿತ್ರಣ ನಿಮ್ಮ ಮುಂದೆ ಕಾಣ್ತಾ ಇದೆ. ಇದರ ಬಗ್ಗೆ, ಇಲ್ಲಿನ ಕ್ಷೇತ್ರ ಮಹಿಮೆ ಬಗ್ಗೆ ಇಲ್ಲಿನ ಅರ್ಚಕರಾದಂಥ ಶ್ರೀ ನಂಜುಂಡಸ್ವಾಮಿಯವರು ನಮ್ಮೊಂದಿಗೆ ಮಾತಾಡ್ತಾ ಇದ್ದಾರೆ. ಅವರನ್ನು ನೇರವಾಗಿ ಇಲ್ಲಿನ ವಿಚಾರಗಳ ಬಗ್ಗೆ ಕುರಿತು ಪ್ರಸ್ತಾಪಿಸುವಂತೆ ಅವರಲ್ಲಿ ಮನವಿ ಮಾಡ್ತಾ ಇದ್ದೀನಿ. ಮತ್ತು ಅವರು ತದನಂತರ ಈ ಕ್ಷೇತ್ರದ ಮಹಿಮೆ ಬಗ್ಗೆ ಮಾತಾಡ್ತಾರೆ. ಸಪ್ತಮಾತೃಕೆ ದೇವಸ್ಥಾನ, ಕಮರವಾಡಿ. ನಮಸ್ಕಾರ ನಂಜುಂಡಸ್ವಾಮಿಯವರೇ. ನಮಸ್ಕಾರ. ದಿವ್ಯಾನಂದ ಮೂರ್ತಿ ಮಾತಾಡ್ತಾ ಇದ್ದೀನಿ ದಿವ್ಯಾರೂಪ ಚಾನಲಿಂದ. ಈ ಕ್ಷೇತ್ರದ ಬಗ್ಗೆ ಭಾಳ ಇತಿಹಾಸವನ್ನು ಕೇಳಿದ್ವಿ. ಇವತ್ತು ಇಲ್ಲಿಗೆ ನಾನು ಭೇಟಿ ನೀಡುವ ಒಂದು ಸುಯೋಗ ಬಂತು. ತಮ್ಮ ದರ್ಶನ ಆಯಿತು, ಪೂಜೆ ಆಯಿತು. ಹೀಗೆ ಈ ವಿಷಯದ ಬಗ್ಗೆ ತಮ್ಮ ಅಭಿಪ್ರಾಯ ಮತ್ತು ಇಲ್ಲಿನ ಕ್ಷೇತ್ರ ಮಹಿಮೆ ಬಗ್ಗೆ ತಾವು ಹೇಳಬೇಕು ಅಂತ ತಮ್ಮಲ್ಲಿ ಕೇಳ್ಕೊತಾ ಇದ್ದೀನಿ. ಹೇಳಿ ದಯವಿಟ್ಟು. ಬ್ರಾಹ್ಮಿ ಮಾಹೇಶ್ವರಿ ಚೈವ ಕೌಮಾರಿ ವೈಷ್ಣವಿ ತಥಾ ವಾರಾಹಿ ಚೈವ ಚೇಂದ್ರಾಣಿ ಚಾಮುಂಡ ಸಪ್ತಮಾತೃ. ಇದು ಸಪ್ತಮಾತೃಕಾ ಚೌಡೇಶ್ವರ ಪುರಾತನ ಕಾಲದ ಒಂದು ಸಾವಿರಾರು ವರ್ಷದ ಇತಿಹಾಸವುಳ್ಳಂಥ ಈ ಸಪ್ತಮಾತೃಕಾ ದೇವಸ್ಥಾನ. ಇದರಲ್ಲಿ ಮಹಾಗಣಪತಿ ಮತ್ತು ಸಪ್ತಮಾತೃಕೆಯಲ್ಲಿ ನೆಲೆಸಿದ್ದಾರೆ. ಸಪ್ತಮಾತೃಕೆಯಲ್ಲಿ ಮೊದಲನೇವರು ಬ್ರಾಹ್ಮಿ ಅಂತ, ಅಂದರೆ ಎರಡನೇವರು ಮಾಹೇಶ್ವರಿ, ಮೂರನೇವರು ಕೌಮಾರಿ, ನಾಲ್ಕನೇವರು ವೈಷ್ಣವಿ, ಐದನೇವರು ವಾರಾಹಿ, ಆರನೇವರು ಇಂದ್ರಾಣಿ, ಕೊನೆಯವರು ಚಾಮುಂಡ ಅಂತ ಶ್ಲೋಕದಲ್ಲಿದೆ. ಆದರೆ ಚೌಡೇಶ್ವರಿ ಅಂತ ರೂಢಿನಲ್ಲಿರೋದು. ಬ್ರಾಹ್ಮಿ ಅಂದರೆ ಮೊದಲನೇವರು ಸರಸ್ವತಿ ರೂಪನಲ್ಲಿದ್ದಾರೆ. ಅವ್ರ ಕೈನಲ್ಲಿ ಬರೆಯುವ ಲೇಖನ ಇದೆ, ಅಡಿನಲ್ಲಿ ಹಂಸವಾಹನ ಇದೆ, ಆದರೆ ಸರಸ್ವತಿ ಇದ್ದಾರೆ. ಎರಡನೇವರು ಮಾಹೇಶ್ವರಿ, ಮೂರನೇವರು ಕೌಮಾರಿ, ಕೊನೆ ಚೌಡೇಶ್ವರಿ. ಇದರಲ್ಲಿ 3 ಜನ ಪಾರ್ವತಿ ರೂಪನಲ್ಲಿದ್ದಾರೆ. ಅದಕ್ಕೆ ಮಹೇಶ್ವರಿಗೆ ತ್ರಿಶೂಲಡಮರುಗಿದ್ದು ನವಿಲು ವಾಹನ, ನಂದಿ ವಾಹನ, ಮತ್ತು ಕೌಮಾರಿಗೆ ತ್ರಿಶೂಲಡಮರುಗಿದ್ದು ನವಿಲು ವಾಹನ, ಕೊನೆ ಚೌಡೇಶ್ವರಿ ತ್ರಿಶೂಲಡಮರುಗಿದ್ದು ಸಿಂಹವಾಹನ ಇದೆ. ಇನ್ನು 4ನೇವರು ವೈಷ್ಣವಿ, 5ನೇವರು ವಾರಾಹಿ, 6ನೇವರು ಇಂದ್ರಾಣಿ. ಇವರು ಲಕ್ಷ್ಮೀ ರೂಪನಲ್ಲಿದೆ. ಅದಕ್ಕೆ ವೈಷ್ಣವಿಗೆ ಶಂಕುಚಕ್ರ ಗರುಡ ವಾಹನ, ವಾರಾಹಿಗೆ ಶಂಕುಚಕ್ರ ಕೋಣ ವಾಹನ, 6ನೇವರು ಇಂದ್ರಾಣಿಗೆ ಆನೆ ವಾಹನ ಇದ್ದು ಅಂಕುಶ ಇದೆ. ಅಂದರೆ ಲಕ್ಷ್ಮೀ ಸರಸ್ಪಾರ್ಥ 3 ಜನ ರೂಪನಲ್ಲೂ ಇದ್ದಾರೆ. ಅಂದರೆ ಹಿಂದೆ ಪುರಾತನ ಕಾಲದಲ್ಲಿ ಶುಂಭ ರಾಕ್ಷಸರ ಹಾಳಿ ಜಾಸ್ತಿಯಾಗಿ ಋಷಿಗಳು ಯಜ್ಞಯಾಗ ಮಾಡೋಗಿ ಋಷಿಗಳಿಗೆ ತೊಂದರೆ ಕೊಡ್ತಾ ಇರ್ತಾರೆ. ಅವ್ರ ಯಜ್ಞ ಎಲ್ಲ ಹಾಳು ಮಾಡೋದು, ದೇವರುಗಳಿಗೆ ವಿಷ ಕೊಡೋದು, ಈ ರೀತಿ ಮಾಡ್ತಾ ಇರ್ತಾರೆ. ಆಗ ಋಷಿಗಳೆಲ್ಲ ಬ್ರಹ್ಮ ವಿಷ್ಣು ಹೆಸರ ಹತ್ರ ಹೋಗಿ ಕೇಳ್ಕೊಳ್ತಾರೆ, ಈ ಥರ ನಾವು ಮಾಡ್ತಾ ಇರೋ ಯಜ್ಞಕ್ಕೆ ತೊಂದರೆ ಆಗ್ತಾಯಿದೆ, ಈ ಥರ ರಾಕ್ಷಸರಿಂದ ನಮಗೆ ಹಾವಳಿ ಆಗ್ತಾಯಿದೆ ಅಂತ. ಆವಾಗ ಇವರು ಸೃಷ್ಟಿ ಮಾಡ್ತಾರೆ, ಇವರು ಬರ್ತಾರೆ, ರಾಕ್ಷಸ ಸಂಹಾರ ಮಾಡ್ತಾರೆ. ಅಲ್ಲಿಂದ ಮುಂದಕ್ಕೆ ಯಜ್ಞಯಾಗ ನಡೀತೆ ಅಂತ ಪುರಾತನದಲ್ಲಿ ಇತಿಹಾಸದಲ್ಲಿದೆ. ಅದೇ ರೀತಿ ಇಲ್ಲಿ ಒಂದು ಬ್ರಹ್ಮ ವಿಷ್ಣು ಮೈಸೂರು ಮಧ್ಯ ಒಂದು ಸುಖ ದುಃಖದಮ್ಮ ಅಂತ ಇದೆ. ಆ ಕಡೆ ಉದ್ಭವ ಆಗಿರ್ತಕ್ಕಂಥ ಶಿಲೆ, ಅಲ್ಲಿ ಮಧ್ಯವಾಗಿ 2 ಭಾಗ ಆಗಿರ್ತಕ್ಕಂಥದ್ದು ಸುಖ ದುಃಖದಮ್ಮ ಅಂತ. ಅವರಲ್ಲಿ ನಾವು ಅಮ್ಮನವ್ರಿಗೆ ಏನೇ ಕೋರಿಕೆ ಮಾಡಿಕೊಂಡ್ರು ಆ ಸುಖ ದುಃಖದ ಮನೆಯವ್ರಿಗೆ ಹೋಗುತ್ತೆ. ನಾವು ಮಾಡ್ಕೊಂಡು ಕೋರಿಕೆ ಇಲ್ಲ. ಆ ಸುಖ ದುಃಖದಮ್ಮ ಇದ್ದವರು ಈ ಅಮ್ಮನವ್ರಿಗೆ ಹೇಳ್ತಾರೆ. ಅವ್ರು ಹೇಳಿ ನಮ್ಗೆ ಏನೇ ಸುಖ ಅದಕ್ಕೆ ನಮ್ಮ ಕೋರಿಕೆ ಏನಿದೋ ಅದನ್ನು ಈಡೇರಿಸ್ಕೊಡೋಕ್ಕೆ ಅವರು ಸತತ ಪ್ರಯತ್ನ ಪಡ್ತಾರೆ. ಪ್ರತಿ ದಿನ ಜ್ಞಾಪಿಸೋದು, ನಮ್ಗೇನು ಕೋರಿಕೆ ಬೇಕೋ ಅದನ್ನು ಮಾಡಿಸ್ಕೊಡೋದು, ಇದೇ ಕೆಲಸ ಅವ್ರಿಗೆ. ಅದಕ್ಕೆ ಭಕ್ತರು ಸುಖ ದುಃಖನ ಅವ್ರು ಮಾತಾಡ್ತಾ ಇರೋದ್ರಿಂದ ಅವರು ಸುಖ ದುಃಖದಮ್ಮ ಅಂತಲೇ ಹೆಸರು. ಇದೊಂದು ವಿಷಯ. ಇದು ಸಾವಿರಾರು ವರ್ಷ ಹಿಂದೆ ಸ್ಥಾಪನೆ ಆಗಿರ್ತಕ್ಕಂಥದ್ದು. ಒಂದು ಕಲ್ಲು ಗುಡಿ ಇತ್ತು, ಚಿಕ್ಕದಾಗಿ. ಗುಡಿ ಮಾತ್ರ ಬದಲಾಯಿಸಿ ಬೇರೆ ಕಟ್ಟಿದ್ದು ಹೊರತು ವಿಗ್ರಹ ಅಲುಗಾಡಿಸಿಲ್ಲ. ಅವ್ರು ಹೆಂಗೆ ಮಾಡಿದ್ರು ಅದೇ ರೀತಿ ಉಳಿಸ್ಕೊಂಡಿದ್ದೀವಿ. ಇದು ಪ್ರತಿ ತಿಂಗಳು 2ನೇ ಭಾನುವಾರ ವಿಶೇಷ ಪೂಜೆ ಅಂತ ಮಾಡ್ತೀವಿ. ಹೋಮ, ಗಣಪತಿ, ನವಗ್ರಹ, ಮೃತ್ಯುಂಜಯ, ದುರ್ಗಾ ಹೋಮಗಳು, ಅಮ್ಮನವ್ರ ಉತ್ಸವ ಪ್ರತಿ ತಿಂಗಳಿಗೆ. ಮತ್ತು ವಿಶೇಷವಾಗಿ ಅಭಿಷೇಕಗಳಿರುತ್ತೆ. ಎಲ್ಲ ರೀತಿಯ ಒಂದು ದ್ರವ್ಯಗಳಿಂದ, ಫಲಗಳಿಂದ ಅಭಿಷೇಕ ಎಲ್ಲ ಆಗುತ್ತೆ. ಸಾವಿರಾರು ಜನ ಭಕ್ತಾದಿಗಳು ಬರ್ತಾರೆ. ಬೆಳಗ್ಗೆ ಬಂದವರು ಉಪಹಾರ ವ್ಯವಸ್ಥೆ, ಮಧ್ಯಾಹ್ನ ಭೋಜನ ವ್ಯವಸ್ಥೆ ಎಲ್ಲ ಇರುತ್ತೆ. ಭಕ್ತಾದಿಗಳು ತುಂಬ ಖುಷಿಪಟ್ಟು ಅಮ್ಮನವ್ರ ಸನ್ನಿಧಿಯಲ್ಲಿ ಬಂದು ಅವರ ಆಶೀರ್ವಾದ ಪಡೆದು ಹೋಗ್ತಾ ಇರ್ತಾರೆ. ಇದೊಂದು ವಿಶೇಷ. ತುಂಬ ಸಂತೋಷ ನಂಜುಂಡಸ್ವಾಮಿಯವರೇ. ಜೊತೆಗೆ ತುಂಬ ವಾರದಲ್ಲಿ ವಿಶೇಷವಾದ ವಾರ ಯಾವುದು ಅಂದರೆ ಅಮ್ಮನವ್ರಿಗೆ ಯಾವುದೇ ದೇವಸ್ಥಾನದಲ್ಲಿ ಅಮ್ಮನವ್ರಿಗೆ ಮಂಗಳವಾರ, ಶುಕ್ರವಾರ ಅಮ್ಮನವ್ರ ವಾರ ಒಳ್ಳೆಯದು. ನಾವು ಜನಗಳ ಅನುಕೂಲಕ್ಕಾಗಿ 2ನೇ ಭಾನುವಾರವನ್ನು ಆಯ್ಕೆ ಮಾಡ್ಕೊಂಡಿದ್ದೀವಿ. ಜೊತೆಗೆ ವರ್ಷದಲ್ಲಿ ವಿಶೇಷವಾದ ಪೂಜೆಗಳು ವಿಶೇಷ ಅಂದರೆ ಇದು ಸೌರಮಾನ ಪತ್ತಲಿರೋದ್ರಿಂದ ಇದು ಫಲ್ಗುಣಿ ಮಾಸದಲ್ಲಿ, ಅಂದರೆ ಮಾರ್ಚ್, ಏಪ್ರಿಲ್ ತಿಂಗಳಲ್ಲಿ ಜಾತ್ರೆ. ನಂಜನಗೂಡು ರಥೋತ್ಸವ ಅದು 2 ದಿವಸ. ನಂಜುಂಡೇಶ್ವರ, ತಲಕಾಡು ಅಗಸ್ತ್ಯೇಶ್ವರ, ತಲಕಾಡು ವೈದ್ಯೇಶ್ವರ, ತಿರುಮಕುಳ ಅಗಸ್ತ್ಯೇಶ್ವರ ಎಲ್ಲ ಒಂದು ದಿವಸ ಆಗುತ್ತೆ. ಅದಾದ 2ನೇ ದಿವಸಕ್ಕೆ ನಮ್ಮದು ಆಗುತ್ತೆ. ಈ ರೀತಿ ಒಂದಕ್ಕೊಂದು ಇವೆಲ್ಲ ಸಂಬಂಧ ಇರ್ತಕ್ಕಂಥ ದೇವಸ್ಥಾನಗಳು ಅಗಸ್ತ್ಯರು ಸ್ಥಾಪನೆ ಮಾಡೋದ್ರಲ್ಲಿ. ತುಂಬ ಧನ್ಯವಾದಗಳು ನಂಜುಂಡಸ್ವಾಮಿಯವರೇ. ನೋಡಿ, ಸಪ್ತಮಾತೃಕೆಯರು ಶುಂಭ ನಿಶುಂಭ ರಾಕ್ಷಸರನ್ನ ಸಂಹಾರ ಮಾಡೋಕ್ಕೋಸ್ಕರ ಪಾರ್ವತಿ ದೇವಿಯ ಅವತಾರವಾಗಿ ಮಹೇಶ್ವರಿ ಚೈವ ವೈಷ್ಣವಿ ವಾರಾಯಿ ಚೈವ ಚಾಮುಂಡಿ ಬ್ರಾಹ್ಮಿ, ಹೀಗೆ ಸರಸ್ವತಿ ಮತ್ತು ಲಕ್ಷ್ಮೀ ಪಾರ್ವತಿಯವರ ಅನುಗ್ರಹದಿಂದ ಸಪ್ತಮಾತೃಕೆಯರು ಈ ಭೂಲೋಕಕ್ಕೆ ಬಂದು ಶುಂಭ ನಿಶುಂಭ ರಾಕ್ಷಸರನ್ನ ಸಂಹಾರ ಮಾಡಿ ಮತ್ತೆ